ರಾಮ ಮಂದಿರ ಕಾಣಿಕೆಯಲ್ಲಿ ಕೋಟಿ ಕೋಟಿ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇಣಿಗೆ ಎಣಿಕೆ ತಂಡದಲ್ಲಿದ್ದಂತಹ 8 ಆರೋಪಿಗಳನ್ನು ಈಗ ಬಂಧಿಸಲಾಗಿದೆ. ಈ ಪ್ರಕರಣದಲ್ಲಿ ಬಿಗ್ಗೆಸ್ಟ್ ಬ್ರೇಕ್ ಥ್ರೂ ಇವತ್ತು. ಇದುವರೆಗೂ ಎಸ್ಐಟಿ ತನಿಖೆ ನಡೆಸ್ತಾ ಇತ್ತು. ತನಿಖೆಯ ವರದಿಯನ್ನು ನೀಡಿತು. ಅದನ್ನು ಆಧರಿಸಿ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ಅದರ ಬೆನ್ನಲ್ಲೇ ಈಗ 8 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ರಾಮ ಮಂದಿರ ಕಾಣಿಕೆಯಲ್ಲಿ ಕೋಟಿ ಕೋಟಿ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ದೇಣಿಗೆ ಎಣಿಕೆ ತಂಡದಲ್ಲಿದ್ದಂತಹ 8 ಆರೋಪಿಗಳು, ಕ್ಯಾಶಿಯರ್ಗಳು ಸೇರಿದಂತೆ 8 ಆರೋಪಿಗಳನ್ನ ಈಗ ಸದ್ಯಕ್ಕೆ ಬಂಧಿಸಿದ್ದಾರೆ. ಎಫ್ಐಆರ್ ದಾಖಲಾಗಿರುವಂತಹ ಬೆನ್ನಲ್ಲೇ 8 ಮಂದಿಯನ್ನ ಅರೆಸ್ಟ್ ಮಾಡಿ ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ. ನಿನ್ನೆಯಷ್ಟೇ ಎಫ್ಐಆರ್ ದಾಖಲಿಸಿಕೊಂಡಿದ್ದಂತಹ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ರು. ಸಾಕಷ್ಟು ಜನರನ್ನ ವಿಚಾರಣೆಗೆ ಕರೆದು ಅವರಿಂದ ಸ್ಟೇಟ್ಮೆಂಟ್ಗಳನ್ನು ಪಡ್ಕೊಂಡು ನಂತರ ಈಗ 8 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಈಗ ಎಫ್ಐಆರ್ನಲ್ಲಿ ಯಾರೆಲ್ಲರ ಹೆಸರಿದೆ, ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ರಾಮ ಮಂದಿರ ದೇಣಿಗೆಯಲ್ಲಿ ಕೋಟಿ ಕೋಟಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಆಯಿತು ನಿನ್ನೆ. ಅದರ ಬೆನ್ನಲ್ಲೇ ಈಗ 8 ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರಾಮ ಮಂದಿರ ಟ್ರಸ್ಟ್ನ ಕ್ಯಾಶಿಯರ್ಗಳನ್ನ ಈಗ ಖಾಕಿ ಟೀಮ್ ಅರೆಸ್ಟ್ ಮಾಡಿ ಗ್ರಿಲ್ ಮಾಡ್ತಾ ಇದೆ. ಅಯೋಧ್ಯೆ ರಾಮ ಜನ್ಮಭೂಮಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಯಿತು. ಬಿಎನ್ಎಸ್ ಕಾಯ್ದೆ ಸೆಕ್ಷನ್ 306, 316(5), 317 ಅನುಚ್ಛೇದ 4, 317(5), 61 ಹಾಗೂ 3 ಅನುಚ್ಛೇದ 5 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ರಾಮ ಮಂದಿರ ದೇಣಿಗೆಯಲ್ಲಿ ಕೋಟಿ ಕೋಟಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಮ ಮಂದಿರ ಟ್ರಸ್ಟ್ನ ಸದಸ್ಯರು ಕೃಷ್ಣ ಮೋಹನ್ ನೀಡಿದಂತಹ ದೂರು, ಅದನ್ನು ಆಧರಿಸಿ ಎಫ್ಐಆರ್ ದಾಖಲಾಗಿದೆ. ನೋಡಿ, ಅವಿನಾಶ್ ಶುಕ್ಲಾ, ಅನುಕಲ್ಪ್ ಮಿಶ್ರಾ, ಮನೀಶ್ ಯಾದವ್, ರಾಮಶಂಕರ್ ಮಿಶ್ರಾ, ರಾಮಶಂಕರ್ ಯಾದವ್ ಅಲಿಯಾಸ್ ಟೀನು, ಸುಭಾಷ್ ಚಂದ್ರ, ಕರುಣೇಶ್ ಪಾಂಡೆ ಇವರೆಲ್ಲರ ಮೇಲೂ ಈಗ ಎಫ್ಐಆರ್ ದಾಖಲಾಗಿದೆ. ಇದರಲ್ಲಿ ಪ್ರಮುಖ ಆರೋಪಿ ಇರೋದೇ ಟೀನು ಯಾದವ್. ಯಾಕೆ ಟೀನು ಯಾದವ್ ಬಹಳ ಪ್ರಮುಖನಾಗ್ತಾನೆ ಅಂತ ಹೇಳಿದ್ರೆ, ಈತ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ನ ಪರಮಾಪ್ತ. ಸೊ ಹಾಗಾಗಿ ಚಂಪತ್ ರಾಯ್ ಅವರನ್ನು ಕೂಡ ಈಗಾಗಲೇ ವಿಚಾರಣೆಗೆ ಅಂತ ಹೇಳಿ ಒಳಪಡಿಸಿದ್ರು. ವಿಚಾರಣೆ ನಡೆಸಿ ಅವರನ್ನ ಕಳಿಸಿದ್ದಾರೆ. ಈಗಾಗಲೇ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಚಂಪತ್ ರಾಯ್ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ. ಇವರ ಪರಮಾಪ್ತ ಟೀನು ಯಾದವ್ ಪ್ರಮುಖ ಆರೋಪಿ. ಹಾಗೆ ಅವಿನಾಶ್ ಶುಕ್ಲಾ, ಅನುಕಲ್ಪ್ ಮಿಶ್ರಾ, ಮನೀಶ್ ಯಾದವ್ ಇವರೆಲ್ಲರ ಮೇಲೂ ಎಫ್ಐಆರ್ ಆಗಿದೆ. ಉದ್ದೇಶಪೂರ್ವಕ ಕಳ್ಳತನ, ಹಾಗೆ ಕಳ್ಳತನಕ್ಕೆ ಪ್ರಚೋದನೆ ನೀಡೋದು, ಕ್ರಿಮಿನಲ್ ಪಿತೂರಿಯನ್ನು ನಡೆಸೋದು, ಸತತ ಕಳ್ಳತನದಲ್ಲಿ ತೊಡಗೋದು, ಸಂಸ್ಥೆಯ ಉದ್ಯೋಗಿಯಾಗಿ ನಂಬಿಕೆ ದ್ರೋಹವನ್ನ ಎಸಗೋದು, ಇವೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಈ 8 ಜನರ ವಿರುದ್ಧ ಇರುವಂತಹ ದೂರು ಏನಂತ ಹೇಳಿದ್ರೆ, ಆರೋಪ ಏನಂತ ಹೇಳಿದ್ರೆ, ಒಂದು ಉದ್ದೇಶಪೂರ್ವಕವಾಗಿ ಕಳ್ಳತನ ಮಾಡಿರೋದು, ಸತತವಾಗಿ ಕಳ್ಳತನದಲ್ಲಿ ತೊಡಗಿರೋದು, ಜೊತೆಗೆ ಕಳ್ಳತನಕ್ಕೆ ಪ್ರಚೋದನೆ ನೀಡೋದು, ಕ್ರಿಮಿನಲ್ ಪಿತೂರಿಯನ್ನು ನಡೆಸೋದು, ಒಂದು ಸಂಸ್ಥೆಯ ಉದ್ಯೋಗಿ ಆಗಿದ್ದುಕೊಂಡು ಅದೇ ಸಂಸ್ಥೆಗೆ 2 ಬಗೆಯೋದು, ಉಂಡ ಮನೆಗೆ ಕನ್ನ ಹಾಕೋದು ಅಂತೀವಲ್ಲ, ಅದೇ ರೀತಿಯಾಗಿ ಇವರೆಲ್ಲರೂ ಆರೋಪಿಗಳು ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇವ್ರ ಮೇಲಿರುವಂತಹ ಆರೋಪ. ಈಗ ತನಿಖೆ ನಡೀತಾ ಇದೆ. ಇವರಿಷ್ಟು ಜನರಲ್ಲಿ ನಿಜಕ್ಕೂ ತಪ್ಪಿತಸ್ಥರು ಯಾರು, ಯಾರು ಕೃಷ್ಣನ ಲೆಕ್ಕವನ್ನು ತಿಂದು ನೀರು ಕುಡಿದಿರುವಂಥವ್ರು, ಇದೆಲ್ಲವೂ ಕೂಡ ಬಟಾಬಯಲಾಗುತ್ತೆ. ಸದ್ಯಕ್ಕೀಗ 8 ಜನರನ್ನ ಅರೆಸ್ಟ್ ಮಾಡಿ ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಕೌಂಟರ್ಸ್ ಯಾರೆಲ್ಲ ಇದ್ರು, ಕ್ಯಾಶಿಯರ್ಗಳು, ಈ ಕೌಂಟಿಂಗ್ನಲ್ಲಿ ತೊಡಗಿದ್ದಂಥವ್ರು, ಅದರಲ್ಲಿ 8 ಜನರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಟಿವಿ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು. ರಾಮನ ದೇಣಿಗೆಗೆ ಕನ್ನ ಹಾಕಿರುವಂತಹ ಆರೋಪ ಹೊತ್ತಿರುವಂತಹ ಆರೋಪಿಗಳು. ಕರುಣೇಶ್ ಪಾಂಡೆ, ಆತನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಅನುಕಲ್ಪ್ ಮಿಶ್ರಾ,